we have to study the nitrosyl group. So there are two types of nitrosyl group, bent anta mattu linear anta. It will show different behavior whenever it shows bent and linear. ಯಾವ ಥರ ಕಾಣಿಸುತ್ತೆ ಅಂದರೆ it will be NO group. Nitrosyl is the NO group. So first type ಏನಂದರೆ it can be one electron donor. It can be one electron donor. ಇದೇನಿರುತ್ತೆ ಅಂದರೆ ನಾನ್ ಪೈ ಅಸೆಪ್ಟರ್ ಇರುತ್ತೆ. ಅಂದರೆ ಇದು ಅಸೆಪ್ಟ್ ಮಾಡಲ್ಲ ಎಲೆಕ್ಟ್ರಾನ್ನ. ಸೊ ಮೋರ್ ಇಟ್ ವಿಲ್ ಬಿ ಬೆಂಟ್. ಆಬ್ವಿಯಸ್ಲಿ ಬೆಂಟ್ ಅಂದರೆ ಏನು, ಇಫ್ ಸಪೋಸ್ ಇಫ್ ಐ ಟೇಕ್ ಇದು ಲೀನಿಯರ್ ಅಂದರೆ ಎರಡು ಆಟಮ್ ನಡುವೆ ಇಟ್ ವಿಲ್ ಬಿ ಲೈಕ್ ದಿಸ್, ಬೆಂಟ್ ಇರುತ್ತೆ. NO will be bent and it will be sigma donor. ಕ್ವಶನ್ ಇಲ್ಲಿಂದ ಕೇಳ್ಬೋದು. ಸೊ NO ಇಫ್ ಬೆಂಟ್ ಇತ್ತಂದರೆ ಅದು ಎಷ್ಟು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಅಂತ. ಸೊ ಏನು ಮಾಡ್ತಾರೆ ಅಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದ್ರೆ ಇಲ್ಲಿಂದ ಕೇಳ್ತಾರೆ. ಸೊ ಸೆಕೆಂಡ್ ಒನ್ ಯಾವುದಂದರೆ 3 ಎಲೆಕ್ಟ್ರಾನ್ ಡೋನರ್. ದೆನ್ ಇಟ್ ವಿಲ್ ಬಿ ಪೈ ಅಸೆಪ್ಟರ್. ಸರ್ ಪೈ ಅಸೆಪ್ಟರ್ ಅಂತ ಇದು ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಕಳಿಸಿದೆ ನಾನು, ಅಸೆಪ್ಟ್ ಯಾವ ಥರ ಮಾಡೋದು ಅಂತ. ಸೊ ಇಟ್ ವಿಲ್ ಬಿ ಬೆಂಟ್. ಇದೇನಾಗಿರುತ್ತೆ, ಲೀನಿಯರ್ ಆಗಿರುತ್ತೆ. ರಿಮೆಂಬರ್ ದಿಸ್ ಲೀನಿಯರ್, ಆ್ಯಂಡ್ ದಿಸ್ ವಿಲ್ ಬಿ ಸಿಗ್ಮಾ ಆ್ಯಂಡ್ ಪೈ ಬಾಂಡ್. ಸಿಗ್ಮಾ ಮತ್ತು ಪೈ ಬಾಂಡಿಂಗ್ ಮಾಡುತ್ತೆ. ಇಂಪಾರ್ಟೆಂಟ್ ಏನು ಇಲ್ಲಿಂದ, ದಿಸ್ ಒನ್ ಇಸ್ ಅ 1 ಎಲೆಕ್ಟ್ರಾನ್ ಡೋನರ್, ದಿಸ್ ಒನ್ ಇಸ್ ಅ 3 ಎಲೆಕ್ಟ್ರಾನ್ ಡೋನರ್. ಸೊ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ 3 ಎಲೆಕ್ಟ್ರಾನ್ ಡೋನರ್ ಯಾವಾಗ ಮಾಡುತ್ತೆ, ಇಟ್ ವಿಲ್ ಬಿ ವೆನ್ ಇಟ್ ಈಸ್ ಲೀನಿಯರ್. 1 ಎಲೆಕ್ಟ್ರಾನ್ ಡೊನೇಟ್ ಯಾವಾಗ ಮಾಡುತ್ತೆ, ವೆನ್ ಇಟ್ ವಿಲ್ ಬಿ ಬೆಂಟ್. ದಿಸ್ ಮಚ್ ಓನ್ಲಿ ಯು ಶುಡ್ ರಿಮೆಂಬರ್ ಫ್ರಮ್ ನೈಟ್ರೋಸಿಲ್. ಸೊ ಕ್ವಶನ್ ಯಾವ ಥರ ಕೇಳ್ತಾರಂದ್ರೆ, ನೈಟ್ರೋಸಿಲ್ ಬೆಂಟ್ ಇದೆಯಾ ಲೀನಿಯರ್ ಅಂತ ಕೇಳ್ತಾರೆ. ಬೆಂಟ್ ಆರ್ ಲೀನಿಯರ್. ಒಂದು ಕಾಂಪ್ಲೆಕ್ಸ್ ಕೊಡ್ತಾರೆ ಅವರು, ನನ್ನ ಹತ್ರ ಕಾಂಪ್ಲೆಕ್ಸ್ ಇದಿದೆ. ದಿಸ್ ಒನ್ ಇಸ್ ಅ CP ರಿಂಗ್. 5 ಮೆಂಬರ್ ರಿಂಗ್ ಇದೆ ಅಂದರೆ CP ಹೇಳಿದ್ದೀನಿ ಎಷ್ಟು ಡೊನೇಟ್ ಮಾಡುತ್ತೆ ಅಂತ. ಆ್ಯಂಡ್ ದಿಸ್ ಒನ್ ಇಸ್ PPH3, 2 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ದಿಸ್ ಒನ್ ಇಸ್ ಅ ಕಾರ್ಬೋನಿಲ್ ಆ್ಯಂಡ್ ದಿಸ್ ಒನ್ ಈಸ್ ನೈಟ್ರೋಸಿಲ್ ಗ್ರೂಪ್. ಸೊ ನನ್ನ ಕ್ವಶನ್ ಏನಂದರೆ ಇಲ್ಲಿ NO ಈಸ್ ಬೆಂಟ್ ಆರ್ ಲೀನಿಯರ್. ಈ ಕಾಂಪ್ಲೆಕ್ಸ್ ಏನು ಮಾಡುತ್ತೆ, 18 ಎಲೆಕ್ಟ್ರಾನ್ ರೂಲ್ನ ಫಾಲೋ ಮಾಡುತ್ತೆ. ಸ್ಟಾರ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ದಿಸ್ ಕಾಂಪ್ಲೆಕ್ಸ್ ವಿಲ್ ಫಾಲೋ ದಿ 18 ಎಲೆಕ್ಟ್ರಾನ್ ರೂಲ್. ಸೊ NO is bent or linear? You have to answer that. ಎಲ್ಲ ಎಲೆಕ್ಟ್ರಾನ್ ಕೌಂಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಸ್ ಇಟ್ ಲೀನಿಯರ್ ಆರ್ ಬೆಂಟ್ ಅಂತ. ಎಷ್ಟು ಎಲೆಕ್ಟ್ರಾನ್ ಶಾರ್ಟೇಜ್ ಉಳಿತಾರಲ್ಲ ಅದನ್ನು ಗೊತ್ತಾಗುತ್ತೆ ನಿಮಗೆ. 1 ಎಲೆಕ್ಟ್ರಾನ್ ಶಾರ್ಟೇಜ್ ಉಳಿದಿತ್ತಂದರೆ ಇಟ್ ವಿಲ್ ಬಿ ಬೆಂಟ್. 3 ಎಲೆಕ್ಟ್ರಾನ್ ಏನಾದರೂ ಶಾರ್ಟೇಜ್ ಉಳಿದಿತ್ತಂದರೆ ಇಟ್ ವಿಲ್ ಬಿ ಲೀನಿಯರ್. ಎಲೆಕ್ಟ್ರಾನ್ ಕೌಂಟ್ ಕಳಿಸಿದ್ದೀನಿ, ಎಲೆಕ್ಟ್ರಾನ್ ಕೌಂಟ್ ಬರ್ಬೇಕು ನಿಮಗೆ. ಅದಕ್ಕೆ ನಿಮ್ಗೆ ಚಾರ್ಟ್ ಇಟ್ಕೊಂಡು ಮುಂದೆ ಕೂತ್ಕೊ ಅಂತ ಹೇಳೋದು. ಇನ್ನೂವರೆಗೂ ಆನ್ಸರ್ ಬಂದಿಲ್ಲ ನಮ್ಮದು. ಸೊ Fe ಅಂದರೆ ಏನು, ಇಟ್ ವಿಲ್ ಬಿ 8 ಎಲೆಕ್ಟ್ರಾನ್ಸ್. ಎಷ್ಟು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, 8 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. PPH3 ವಿಲ್ ಡೊನೇಟ್ 2 ಎಲೆಕ್ಟ್ರಾನ್ಸ್. CO ಎಷ್ಟು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, 2 ಎಲೆಕ್ಟ್ರಾನ್ಸ್. CP ಎಷ್ಟು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಇಟ್ ವಿಲ್ ಬಿ ಡೊನೇಟ್ 5 ಎಲೆಕ್ಟ್ರಾನ್ಸ್. ಯಾಕಂದರೆ ಮಿಡಲಿಂದ ತೊಗೊಂಡಿದ್ದೆ ನಾನು, ಯಾವುದೋ ಒಂದು ಸಿಂಗಲ್ ಹೆಪ್ಟಿಸಿಟಿ ಏನಿದೆ ಅಲ್ಲಿ 5 ಇದೆ. ಸೊ ಕೌಂಟ್ ಮಾಡಿ, 8 + 5 ಏನಾಗುತ್ತೆ, 13 ಎಲೆಕ್ಟ್ರಾನ್.
13 plus 2 is 15. 15 plus 2 is 17. ಟೋಟಲ್ 17 ಎಲೆಕ್ಟ್ರಾನ್ ಆಗಿದೆ. ನಾ ಏನು ಹೇಳಿದ್ದೀನಿ ನಿಮಗೆ ಇಲ್ಲಿ ಪ್ಲಸ್ NO ಇಟ್ ವಿಲ್ ಬಿ 18 ಎಲೆಕ್ಟ್ರಾನ್ ಅಂತ ಹೇಳಿದೆ. ಸೊ ಈಗ ಏನಿರ್ಬೇಕು NO, ಇಸ್ ಇಟ್ ಬೆಂಟ್ ಆರ್ ಲೀನಿಯರ್? ಎಷ್ಟು ಎಲೆಕ್ಟ್ರಾನ್ ಕೂಡಿಸಿದ್ರೆ 18 ಆಗುತ್ತೆ, 1 ಎಲೆಕ್ಟ್ರಾನ್ ಕೂಡಿಸಿದ್ರೆ 18 ಆಗುತ್ತೆ. ಸೊ ಆಲ್ರೆಡಿ ಮೇಲೆ ಬರ್ದಿದ್ದೀನಿ ನಾನು, ಯು ಕ್ಯಾನ್ ಚೆಕ್ ಇಟ್. ದಿಸ್ ಒನ್ ಈಸ್ 1 ಎಲೆಕ್ಟ್ರಾನ್ ಡೋನರ್, ದಿಸ್ ಒನ್ ಈಸ್ 3 ಎಲೆಕ್ಟ್ರಾನ್ ಡೋನರ್. ಆಬ್ವಿಯಸ್ಲಿ ಏನಾಗಿರ್ಬೇಕಿದು ಬೆಂಟ್ ಆಗಿರಬೇಕು. ಸೊ ಈ ಥರ ಕ್ವಶನ್ ಕೇಳ್ತಾರೆ, ನೈಟ್ರೋಜೆಲ್ ಈಸ್ ಬೆಂಟ್ ಆರ್ ಲೀನಿಯರ್ ಅಂತ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ NO ವಿಲ್ ಬಿ ಬೆಂಟ್, 1 electron donor. So very important. 2 minutes ಜಾಬ್ ಇದೆ, ನೆನ್ಪಿಟ್ಕೊಳ್ಳಿ ಅಷ್ಟೇ, ಮುಗೀತು, ಏನಿಲ್ಲ ಅಂತ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಮೆಟಲ್ ಕಾಂಪ್ಲೆಕ್ಸ್. ಲಾಸ್ಟ್ ಟೈಮು ಇಲ್ಲಿಂದ ಕ್ವಶನ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಮೆಟಲ್ ಕಾಂಪ್ಲೆಕ್ಸ್ ಇಂದ ಕ್ವಶನ್ಸ್ ಬರ್ತಾರೆ. ಸೊ ಮೆಟಲ್ ಕಾಂಪ್ಲೆಕ್ಸ್ ಅಲ್ಲೂ ವಿಲ್ ಬಿ ಹ್ಯಾವಿಂಗ್ 2 ಟೈಪ್ಸ್. ಒನ್ ಈಸ್ ಲೋವರ್ ನ್ಯೂಕ್ಲಿಯಾರಿಟಿ. ಹೇಳ್ತೀನಿ ನ್ಯೂಕ್ಲಿಯಾರಿಟಿ ಅಂದ್ರೆ ಏನಂತ. ಸೊ ಅನದರ್ ಒನ್ ವಿಲ್ ಬಿ ಹೈಯರ್ ನ್ಯೂಕ್ಲಿಯಾರಿಟಿ. ಸೊ ಲೋವರ್ ನ್ಯೂಕ್ಲಿಯಾರಿಟಿ ಅಂದರೆ ನಂಬರ್ ಆಫ್ ಮೆಟಲ್ಸ್ ಅಂತ. ಕಮ್ಮಿ ಮೆಟಲ್ಸ್ ಇದ್ದಲ್ಲಿ ಏನು ಮಾಡ್ತೀವಿ ನಾವು, ಮೆಟಲ್ ಬಾಂಡ್ ಕಂಡುಹಿಡಿತೀವಿ. ಸೊ ಹೈಯರ್ ನ್ಯೂಕ್ಲಿಯಾರಿಟಿ ನಾವೀಗ ಸ್ಟಡಿ ಮಾಡ್ತಿಲ್ಲ. ದಿಸ್ ಒನ್ ಫಾರ್ ಅಸ್, ದಿಸ್ ಒನ್ ಈಸ್ ಇಂಪಾರ್ಟೆಂಟ್, ಲೋವರ್ ನ್ಯೂಕ್ಲಿಯಾರಿಟಿ. ಸೊ ಇಲ್ಲಿ ಏನು ಮಾಡ್ತಾರಂದರೆ ಮೆಟಲ್ ಬೆಳವೆ ಎಷ್ಟು ಬಾಂಡ್ ಇದೆ ಅಂತ ಕೇಳ್ತಾರೆ. ಸಪೋಸ್ ನನ್ನ ಹತ್ರ ಏನಾದ್ರು ಮೆಟಲ್ ಈ ಥರ ಇತ್ತಂದರೆ, ಈ ಥರ ಕನೆಕ್ಷನ್ ಇತ್ತಂದರೆ, ಈ ಥರ ಕನೆಕ್ಷನ್ ಇದ್ದರೆ, ಸೊ ಮೆಟಲ್ ನಡುವೆ ಬಾಂಡ್ ಎಷ್ಟಿದೆ ಅಂತ ಕೇಳ್ತಾರೆ. ಪರ್ ಮೆಟಲ್ ಬಾಂಡ್ ಅಂತಲೂ ಕೇಳ್ತಾರೆ. ದೆರ್ ವಿಲ್ ಬಿ ಹ್ಯಾವಿಂಗ್ ಸಮ್ ಏನಿರ್ತವೆ ನಮಗೆ ಇಲ್ಲಿ ಫಾರ್ಮುಲಾ ಇರುತ್ತೆ. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಈಸಿ. ಫಾರ್ಮುಲಾ ಏನಂದರೆ, ಸಪೋಸ್ ನಂಗೆ ಮೆಟಲ್ ಎಲೆಕ್ಟ್ರಾನ್ ಬಾಂಡ್ ಬೇಕಂದ್ರೆ ಯು ಹ್ಯಾವ್ ಟು ಫಾಲೋ 18N ಟೋಟಲ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ divided by 2. This is the metal bond ಕಂಡುಹಿಡಿಯೋದು. ಸೊ another ಫಾರ್ಮುಲಾ ಯಾವುದಂದ್ರೆ ಪರ್ ಮೆಟಲ್, ಒನ್ ಮೆಟಲ್ಗೆ ಎಷ್ಟು ಬಾಂಡ್ ಇದೆ ಅಂತ. ಸಪೋಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಯು ಕ್ಯಾನ್ ಚೆಕ್ ಹಿಯರ್. ಇದು ಒಂದು ಮೆಟಲ್ ಏನಾದರೂ ಕನ್ಸಿಡರ್ ಮಾಡಿದ್ರೆ, ದಿಸ್ ಒನ್ ಇಸ್ ಅ 1, ದಿಸ್ ಒನ್ ಇಸ್ ಅ 2. ಪರ್ ಮೆಟಲ್ ಎಷ್ಟು ಇದೆ ಇಲ್ಲಿ 2 ಇದೆ. ಟೋಟಲ್ ಮೆಟಲ್ ಬಾಂಡ್ ಎಷ್ಟಿದ್ದಾವೆ 1 2 3. ಟೋಟಲ್ ಕಂಡುಹಿಡಿಯೋದು ದಿಸ್ ಒನ್. ಪರ್ ಮೆಟಲ್ ಕಂಡುಹಿಡ್ತೀವಲ್ಲ, ಅದಕ್ಕೆ ಇದನ್ನ ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ 18 TVE minus divided by N. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವಿ ವಿಲ್ ಸಾಲ್ವ್ ದಿ ಕ್ವಶನ್ಸ್. ಯಾವ್ದು ನಾವು ಕ್ವಶನ್ ತೊಗೊಂಡಿದ್ದೇನಲ್ಲ ಅವನ್ನ ಕಂಪಲ್ಸರಿ ರಿವಿಷನ್ ಮಾಡಿ, ದ್ಯಾಟ್ ಮೇ ಕಮ್ ಇನ್ ಎಕ್ಸಾಮಿನೇಷನ್. ಸೊ ಫಸ್ಟ್ ಕಾಂಪ್ಲೆಕ್ಸ್ ತಗೋತೀನಿ ನಾನು, CO2 ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಯಾವತ್ತು ನಾನು ಏನು ಮಾಡಿದ್ದೀನಿ ಅಂದರೆ ಓ ಸ್ಮಾಲ್ ಬರ್ದಿದ್ದೀನಿ, ದ್ಯಾಟ್ ಮೀನ್ಸ್ ಇಟ್ಸ್ ಅ ಕೋಬಾಲ್ಟ್. ಇದು ಕಾರ್ಬೋನಿಲ್ ಗ್ರೂಪ್ ಈ ಥರ ಇರುತ್ತೆ. ಸೊ ಬಿ ರಿಮೆಂಬರ್, ಯಾವತ್ತು ಕ್ಯಾಪಿಟಲ್ ಓ ಮತ್ತು ಸ್ಮಾಲ್ ಓ ಡಿಫ್ರೆನ್ಸ್ ಇರುತ್ತೆ. ಓಕೆನಾ? ಸೊ CO2 ಏನು ಮಾಡಿದ್ದೀನಿ CO8 ಅಂತ ತೊಗೊಂಡಿದ್ದೀನಿ. ಸೊ ವಾಟ್ ಯು ಮೀನ್ ಬೈ TVE? ಆಲ್ರೆಡಿ ನಿಮ್ಗೆ ಗೊತ್ತು, ಟೋಟಲ್ ವ್ಯಾಲೆನ್ಸಿಯಲ್ ಎಲೆಕ್ಟ್ರಾನ್ ಅಂತ. ನೀವು ಏನು ಕೌಂಟ್ ಮಾಡ್ತಿರಲ್ಲ ಇಲ್ಲಿಂದ ನಂಬರ್ಸ್, ದ್ಯಾಟ್ ಒನ್ ಇಸ್. ಕೋಬಾಲ್ಟ್ ಯಾವ ಗ್ರೂಪಲ್ಲಿ ಬರುತ್ತೆ? ಇಟ್ ವಿಲ್ ಬಿ 7th ಗ್ರೂಪ್. ಸೊ ಟೋಟಲ್ ಎಲೆಕ್ಟ್ರಾನ್ ಎಷ್ಟಾಗುತ್ತೆ ಅಂದರೆ 9 ಎಲೆಕ್ಟ್ರಾನ್ ಆಗುತ್ತೆ. 9 × 2 ಪ್ಲಸ್ CO ಎಷ್ಟು ಡೊನೇಟ್ ಮಾಡುತ್ತೆ? 2 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಸೊ 2 × 8. ದಿಸ್ ಒನ್ ಈಸ್ 18
2 ಇಂಟು 8 ಎಷ್ಟಾಗುತ್ತೆ? 16 ಆಗುತ್ತೆ. ದಟ್ ಮೀನ್ಸ್ 34. ಟಿ ಬಿ ಇ ಎಷ್ಟಾಯ್ತು ಇಲ್ಲಿ? 34 ಆಗಿದೆ. ಸೊ ನಮ್ದು ಏನು ಮಾಡೋಣ ಈಗ? ಫಾರ್ಮುಲಾ ಒಳಗೆ ಪುಟ್ ಮಾಡೋಣ. ಮೆಟಲ್ ಬಾಂಡ್ಗಳಿಗೆ 18 into n. What do you mean by n? Number of metal. ಎಷ್ಟು ಮೆಟಲ್ ಇದ್ದಾವೆ ಅದಕ್ಕೆ n ಅಂತ ಕರಿತೀವಿ. ಸೊ ಟೋಟಲ್ ಎಷ್ಟಿದ್ದಾವೆ ಇಲ್ಲಿ? ಮೆಟಲ್ಸ್ ನಮ್ಮ ಹತ್ರ 2 ಇದ್ದಾವೆ. ಸೊ 18 into 2 ಮೈನಸ್ ಟಿ ವಿ ಎಷ್ಟು ಬಂದಿದೆ ನಮ್ಮದು? 34 ಬಂದಿದೆ. ಡಿವೈಡೆಡ್ ಬೈ 2 ಮಾಡ್ಬೇಕು ನೀವು. 18 into 2 ಮಾಡಿದ್ರೆ ಎಷ್ಟಾಗುತ್ತೆ? 36 ಮೈನಸ್ 34 ಡಿವೈಡೆಡ್ ಬೈ 2. ಮೇಲೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. 2/2. ಸೊ ಇದರ ಅರ್ಥ ಏನಂದರೆ ನಿಮ್ಮ ಕಾಂಪ್ಲೆಕ್ಸ್ ಒಳಗೆ 2 ಮೆಟಲ್ ಬಾಂಡ್ ಇದೆ. ಸಾರಿ, 1 ಮೆಟಲ್ ಬಾಂಡ್ ಇದೆ. ಸೊ ಫರ್ ಮೆಟಲ್ ಎಷ್ಟು ಅಂತ ಕೌಂಟ್ ಮಾಡೋಣ ಈಗ. ಸೆಕೆಂಡ್ ಟಾಸ್ಕ್ ಏನು ನಮ್ಮದು? ಪರ್ ಮೆಟಲ್ ಯಾವ ಥರ ಕೌಂಟ್ ಮಾಡ್ತೀವಿ. ಅದಕ್ಕೇನು ಮಾಡ್ತೀವಿ? ಡೈರೆಕ್ಟ್ 18 ಯೂಸ್ ಮಾಡ್ತೀವಿ. ಟೋಟಲ್ ಲೆವೆಲ್ ಸೆಲೆಕ್ಷನ್ ಇಸ್ 34 ಡಿವೈಡೆಡ್ ಬೈ 2. ಸೊ ಇಲ್ಲೇ ನೀವೇನು ಮಾಡಿರಿ? ಕ್ಯಾನ್ಸಲ್ ಔಟ್ ಮಾಡ್ರೂ ಬರುತ್ತೆ, ಎಲ್ ಸಿ ಎ ತೆಗೆದ್ರೂ ಬರುತ್ತೆ. ಎಷ್ಟು ಬರುತ್ತೆ? ಇದು 17 ಬರುತ್ತೆ. 18 minus 17 is nothing but 1. ಪರ್ ಮೆಟಲ್ ಎಷ್ಟಿದೆ ಇಲ್ಲಿ? 1 ಬಂದಿದೆ. ಆ್ಯಂಡ್ ಮೆಟಲ್ ಬಾಂಡು 1 ಬಂದಿದೆ. ಸೊ ಲಾಜಿಕಲಿ ನಿಮ್ಗೆ 2 ಆಟಮ್ ಏನಾದರೂ ಕೊಟ್ಟೆ, 2 ಆಟಮ್ಸ್ ಕೊಡ್ತೀನಿ ನಿಮಗೆ. ಯಾವ ಥರ ಅರೇಂಜ್ಮೆಂಟ್ ಮಾಡ್ತೀರಾ ನೀವು? ಇದೇ ಥರ ಅರೇಂಜ್ಮೆಂಟ್ ಮಾಡ್ತೀರಲ್ಲ, ಎ ಮತ್ತು ಎ. ಸಿಂಪ್ಲಿ ಹಿಯರ್ ಆಲ್ಸೋ ಇಟ್ಸ್ ಅ 2 ಓನ್ಲಿ. ಸೊ ವಿತೌಟ್ ಕ್ಯಾಲ್ಕುಲೇಷನ್ ಆಲ್ಸೋ ಸಮ್ ಟೈಮ್ ಲಾಜಿಕಲಿನೂ ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನು. ಸೊ ನಮ್ಮ ಹತ್ರ ಎಷ್ಟಿದೆ? ಕೋಬಾಲ್ಟ್ 2 ಇದೆ. ಕಾರ್ಬೋನಿಲ್ ಎಷ್ಟಿದಾವೆ? ನಮಗೆ 8 ಇದ್ದಾವೆ. ಅಂದರೆ ಈಕ್ವಲ್ ಆಗಿ ನೀವೇನು ಮಾಡ್ತೀರಿ? ಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ. CO CO CO. ಈ ಥರ ದಿಸ್ ಈಸ್ ಅ ಸ್ಟ್ರಕ್ಚರ್. ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಯು ಕ್ಯಾನ್ ಚೆಕ್ ಹಿಯರ್. ಮೆಟಲ್ ಬಾಂಡ್ ಎಷ್ಟಿದೆ? 1. ಪರ್ ಮೆಟಲು ಒಂದೇ ಇದೆ. ನೀವು ಯಾವುದೇ ಮೆಟಲ್ ಮ್ಯಾಗ್ ಚೆಕ್ ಮಾಡಿರಿ. ನಂಗೆ ಈ ಮೆಟಲ್ ಮ್ಯಾಗ್ ಚೆಕ್ ಮಾಡ್ಬೇಕೀಗ. ಈ ಮೆಟಲ್ ಮ್ಯಾಗ್ ಇನ್ನೂ ಒಂದೇ ಇದೆ ಮೆಟಲ್. ದಿಸ್ ಈಸ್ ನಾಟ್ ಮೆಟಲ್. ಬಿ ರಿಮೆಂಬರ್, ದಿಸ್ ಈಸ್ ಅ ಲಿಗ್ಯಾಂಡ್. ಇದು 2 ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಕೋಬಾಲ್ಟ್ ಆ್ಯಂಡ್ ಸಿ, ದಟ್ ಈಸ್ ಕಾರ್ಬೋನಿಲ್ CO ಗ್ರೂಪ್. ಮೊನಾಕ್ಸೈಡ್ ಇದೆ, ಅದು ಕಾರ್ಬನ್ ಮೊನಾಕ್ಸೈಡ್. ಓಕೆನಾ? ಸೊ ಇದನ್ನ ಏನು ಮಾಡ್ತೀರಂದ್ರೆ, ಲಿಕ್ವಿಡ್ ಫೇಸಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲಿಂದ CSR ನೆಟ್ ಕ್ವಶನ್ ಕೇಳಿದ್ದಾರೆ. ಲಿಕ್ವಿಡ್ ಫೇಸಲ್ಲಿ ಮೆಟಲ್ ಬಾಂಡ್ ಎಷ್ಟಿರುತ್ತೆ? ಸಾಲಿಡ್ ಫೇಸಲ್ಲಿ ಮೆಟಲ್ ಬಾಂಡ್ ಎಷ್ಟಿರುತ್ತೆ? Now I am writing the solid phase. Already PYQ ಇದು ಇಂಪಾರ್ಟೆಂಟ್ ಕ್ವಶನ್. ಸಾಲಿಡ್ ಫೇಸ್ ಏನಾಗುತ್ತೆ? ಬ್ರಿಡ್ಜಿಂಗ್ ಲಿಗ್ಯಾಂಡ್ ಬರುತ್ತೆ. ಫಸ್ಟ್ ಏನು ಹೇಳಿದ್ದೆ ನಾನು? ಬ್ರಿಡ್ಜಿಂಗ್ ಲಿಗ್ಯಾಂಡ್ ಯಾವ ಥರ ಕಾಣಿಸುತ್ತೆ ಅಂತ. μ2 ಅಂತ ಕರಿತೀವಿ ಇದಕ್ಕೆ. ಸೊ ಸಾಲಿಡ್ ಫೇಸಲ್ಲಿ ಏನಾಗುತ್ತೆ? 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ ಬರುತ್ತೆ. ಸೊ ರಿಮೈನಿಂಗ್ ಎಷ್ಟು ಉಳಿದು ನಮಗೆ? ಪರ್ ಮೆಟಲಲ್ಲಿ 3 ಉಳಿದು CO ಅಟ್ಯಾಚ್ ಮಾಡಿ. ದಿಸ್ ಈಸ್ ದ ಆನ್ಸರ್. ಸೊ ವೆರಿ ಇಂಪಾರ್ಟೆಂಟ್, 2 ಸ್ಟ್ರಕ್ಚರ್ ಗೊತ್ತಿರಬೇಕು ನಿಮಗೆ. ಲಿಕ್ವಿಡ್ ಫೇಸಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇದೆಯಾ, ಆರ್ ಎಲ್ ಸಾಲಿಡ್ ಫೇಸಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇದೆಯಾ ಅಂತ. ಸೊ ದಿಸ್ ಒನ್ ಈಸ್ ಅ ಬ್ರಿಡ್ಜಿಂಗ್ ಲಿಗ್ಯಾಂಡ್. ಇದು COನೇ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ರಿಮೆಂಬರ್ ದಿಸ್ ಒನ್. ಎಷ್ಟು ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇದಾವೆ ನಮ್ಮ ಹತ್ರ? 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಆರ್ ದೇರ್ ಇನ್ ಸಾಲಿಡ್ ಫೇಸ್. ಬಿ ರಿಮೆಂಬರ್ಸ್. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ಗೆ ಹೋಗ್ತೀವಿ ನಾವು. ಯು ಹ್ಯಾವ್ ಟು ಕೌಂಟ್. ಸೆಕೆಂಡ್ ಸ್ಟ್ರಕ್ಚರ್ Fe3CO12. ಸ್ಟಾರ್ಟ್ ಮಾಡಿ. ಐ ವಿಲ್ ಗಿವ್ 2 minutes. ಯು ಹ್ಯಾವ್ ಟು ಆನ್ಸರ್ ದಿಸ್. ಮೆಟಲ್ ಬಾಂಡು ಕಂಡುಹಿಡೀರಿ, ಪರ್ ಮೆಟಲು ಕಂಡುಹಿಡಿದು ಹೇಳ್ರಿ. ಫಾರ್ಮುಲಾ ಬರ್ಕೊಂತೀರ ಅನ್ಕೋತೀನಿ ನಾನು. ಯು ಕ್ಯಾನ್ ಯೂಸ್. ದಿಸ್ ಈಸ್ ದ ಫಾರ್ಮುಲಾ. ಆ್ಯಂಡ್ ಕ್ವಶನ್ ನಿಮ್ಗೆ ಗೊತ್ತಿದೆ. ಕ್ವಶನ್ ಏನು ಬರ್ದಿದೆ ನೋಡ್ಕೊಳ್ಳಿ. Fe3CO12.
ಸ್ಟಾರ್ಟ್ ಮಾಡಿ. ಐರನ್ ಕೌಂಟ್ ಬೇಕಾದರೆ 8. ನಿಮ್ಮ ಹತ್ರ ಇವತ್ತು ಚಾರ್ಟ್ ಇಲ್ಲ ಅಂದರೆ ಕೌಂಟ್ ಏನಾಗುತ್ತೆ, 8 ಆಗುತ್ತೆ. Okay, one answer came. Per metal ಕೌಂಟ್ ಮಾಡಿ, ನಾಟ್ ಓನ್ಲಿ ಬಾಂಡ್, ಮೆಟಲ್ ಬಾಂಡ್. ಪರ್ ಮೆಟಲು ಕ್ವಶನ್ ಕೇಳ್ತಾರೆ. Per metal is 2. Okay, right answer. Okay, I will solve now. So you already ಏನು ಮಾಡಿದ್ದಾರೆ, ಕ್ಯಾಲ್ಕುಲೇಷನ್ ಮಾಡಿದ್ದೀರಾ. ಸೊ ದಿಸ್ ಈಸ್ ದ ಫಸ್ಟ್ ಮೆಥಡ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್. ಸೊ ಲಾಜಿಕಲ್ ಆಗಿ ನಿಮ್ಗೆ ಏನಾದರೂ 3 ಐಟಮ್ಸ್ ಕೊಟ್ಟರೆ ವಿತ್ ಕನೆಕ್ಟೆಡ್, ನೀವು ಯಾವ ಥರ ಸಾಲ್ವ್ ಮಾಡ್ತೀರಾ, ಈ ಥರ ಸಾಲ್ವ್ ಮಾಡ್ತಾರೆ. ಎ ಆ್ಯಂಡ್ ಎ. Fe3ನೇ ಕೊಟ್ಟಿದ್ದೇನಲ್ಲ ಇಲ್ಲಿ, ಸೇಮ್ ಸ್ಟ್ರಕ್ಚರ್ ಕೊಟ್ಟಿದ್ದೇನೆ. ಸೊ ಮೆಟಲ್ ಎಷ್ಟಿದಾವೆ ಇಲ್ಲಿ, ಮೆಟಲ್ ಬಾಂಡ್ 1 2 3. ಟೋಟಲ್ ಮೆಟಲ್ ಬಾಂಡ್ಸ್ ಆರ್ 3. ಪರ್ ಮೆಟಲ್ ಎಷ್ಟಿದಾವೆ ಚೆಕ್ ಮಾಡಿ, 1 and 2. ಈ ಮೆಟಲ್ ಮೇಲೆ ಏನಾದರೂ ಚೆಕ್ ಮಾಡಿದ್ರೆ ಪರ್ ಮೆಟಲ್ 1 and 2. ಪರ್ ಮೆಟಲ್ ಈಸ್ 1. ನಾವು ವಿ ವಿಲ್ ಕ್ಯಾಲ್ಕುಲೇಟ್ ವಿತ್ ದಿ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡೋಣ. ಮೆಟಲ್ ಬಾಂಡ್ ಎಷ್ಟಾಗುತ್ತೆ. ಫಸ್ಟ್ ಏನು ಮಾಡಬೇಕು, TBE ಕ್ಯಾಲ್ಕುಲೇಟ್ ಮಾಡಿರಿ. ಟೋಟಲ್ ಎಲೆವೆನ್ಸ್ ಎಲೆಕ್ಟ್ರಾನ್ ಆಗುತ್ತೆ 8 into 3 plus 12 into 2. This one is 24. This one is also 24. ಸೊ ಟೋಟಲ್ ಎಷ್ಟಾಯಿತು, 48 ಆಯಿತು ಇಲ್ಲಿಂದ. ಸೊ ಫಾರ್ಮುಲಾ ಒಳಗೆ ಫಿಟ್ ಮಾಡಿ, ಮೆಟಲ್ ಬಾಂಡ್ ಒಳಗೆ 18 into 3, 48 divided by 2. Another one is per metal 18 minus 48 divided by 2. Is it correct? ಕ್ಯಾಲ್ಕುಲೇಷನ್ ಇದೇ ಥರ ಮಾಡಿದಾರಲ್ಲ. Here we have to divide by 3, not 2. Remember, ನಾನೇ ಮಿಸ್ಟೇಕ್ ಮಾಡಿದೆ. ಸೊ ಆಬ್ವಿಯಸ್ಲಿ ಎಷ್ಟು ಬಂದಿದೆ ನಿಮಗೆ ಇಲ್ಲಿ, 2 ಬಂದಿರಬೇಕಲ್ಲ ಆನ್ಸರ್. ಐ ಆಮ್ ನಾಟ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಗೇನ್. 2 ಬಂದಿರಬೇಕಲ್ಲ ಆನ್ಸರ್. ಆ್ಯಂಡ್ ಮೆಟಲ್ ಎಷ್ಟು ಬಂದಿದೆ, ಇಟ್ ವಿಲ್ ಬಿ 3. ಇಸ್ ಇಟ್ ಕರೆಕ್ಟ್? 3 and 2 ಬಂದಿದೆಯಾ? ಸೊ ಸ್ಟ್ರಕ್ಚರ್ನ ನೋಡ್ಕೊಳ್ಳಿ. ವಿ ವಿಲ್ ಸ್ಪೆಂಡ್ ಟೈಮ್ ಇನ್ ಸ್ಟ್ರಕ್ಚರ್, ನಾಟ್ ಇನ್ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ. ಸೊ ಸ್ಟ್ರಕ್ಚರ್ ಯಾವ ಥರ ಕಾಣಿಸುತ್ತೆ ಅಂದರೆ ಈ ಥರ ಕಾಣಿಸುತ್ತೆ. ನಿಮ್ಮ ಕ್ವಶನ್ ಏನು ಕೇಳ್ತಾರೆ ಅಂದರೆ ಎಷ್ಟು ಬ್ರಿಡ್ಜಿಂಗ್ ಲಿಗಂಡ್ ಇದೆ ಅಂತ ಕೇಳ್ತಾರೆ. ಅದನ್ನ ನೀವು ನೋಡ್ಕೋಬೇಕು. ಏನಂತ ಅಂದರೆ ಇಟ್ ವಿಲ್ ಬಿ ಹ್ಯಾವಿಂಗ್ 2 ಬ್ರಿಡ್ಜಿಂಗ್ ಲಿಗಂಡ್ಸ್. ನೀವೇನಾದ್ರು CO ಈಕ್ವಲಿ ಇದನ್ನು ಮಾಡಿದ್ರೆ, ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ 3 ಇದ್ದಾವೆ, 4 ಬರಬೇಕು ಆ್ಯಕ್ಚುಲಿ.
ಬಟ್ ಏನು ಮಾಡಿದೆ, ಫಸ್ಟ್ ಐಟಮ್ಗೆ ನಾವು ಏನು ಮಾಡ್ತೀವಿ, 4 ಅಟ್ಯಾಚ್ ಮಾಡ್ತೀವಿ. ನೆಕ್ಸ್ಟಿಗೆ ಏನು ಮಾಡ್ತೀವಿ ಅಂದರೆ ವಿ ವಿಲ್ ಬಿ ಹ್ಯಾವಿಂಗ್ 2 ಬ್ರಿಡ್ಜಿಂಗ್ ಲಿಗೆಂಡ್ಸ್. ಈ ಥರ 2 ಬ್ರಿಡ್ಜಿಂಗ್ ಲಿಗೆಂಡ್ಸ್ ಇದೆ. ಸೊ ರಿಮೈನಿಂಗ್ ವಿ ಹ್ಯಾವ್ ಟು ಅಟ್ಯಾಚ್ ಹಿಯರ್ 3. ನಾವು ಯು ಕ್ಯಾನ್ ಕೌಂಟ್ ಟೋಟಲ್ ಎಷ್ಟಿದ್ದಾವೆ, 12 ಇದ್ದಾವೆ. ಸೊ ದಿಸ್ ಈಸ್ ದ ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್. ಕ್ವಶನ್ ಏನು ಕೇಳ್ತಾರೆ ಇಲ್ಲಿಂದ, ಮೆಟಲ್ ಬಾಂಡು ಕೇಳ್ಬೋದು, ಪರ್ ಮೆಟಲ್ ಬಾಂಡ್ ಕೇಳ್ಬೋದು. ದಟ್ ಈಸ್ ಆಲ್ ಅಬೌಟ್ ವಾಟ್ ನೀವೇನು ಮಾಡ್ತೀರ, ಫಾರ್ಮುಲೆಯಿಂದ ಕಂಡುಹಿಡಿತೀರ. ಬಟ್ ರಿಮೆಂಬರ್ ಥಿಂಗ್ ಯಾವ್ದು ಮಾಡ್ಬೇಕು, ಬೈ ಹಾರ್ಟ್ ಯಾವ್ದು ಮಾಡ್ಬೇಕಂದ್ರೆ ಬ್ರಿಡ್ಜಿಂಗ್ ಲಿಗೆಂಡ್ಸ್. ಹೌ ಮೆನಿ ಬ್ರಿಡ್ಜಿಂಗ್ ಲಿಗೆಂಡ್ಸ್ ಆರ್ ದೇರ್? 2 ಬ್ರಿಡ್ಜಿಂಗ್ ಲಿಗೆಂಡ್ಸ್ ಆರ್. ಎಷ್ಟಿದಾವೆ ಬ್ರಿಡ್ಜಿಂಗ್ ಲಿಗೆಂಡ್ಸು? 2 ಬ್ರಿಡ್ಜಿಂಗ್ ಲಿಗೆಂಡ್ ಇದಾವೆ. ಸೊ ಇದ್ರ ಜೊತೆನೇ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಕ್ವಶನ್ ಕೇಳ್ತಾರೆ. Fe ಆದಮೇಲೆ ಕೆಳಗೆ ಬರೋದು ಯಾವುದು 4D ಸೀರೀಸಲ್ಲಿ? ಆಸ್ಮಿಯಂ. ಆಸ್ಮಿಯಂ ಕೆಳಗೆ ಬರೋದು ಯಾವುದು? ರುಥೇನಿಯಂ. ರುಥೇನಿಯಂ ಆ್ಯಂಡ್ ಆಸ್ಮಿಯಂ. ಸೊ 3 ಸೇಮ್ ತೋರಿಸುತ್ತಾವ ಅಂತ ಕೇಳ್ತಾರೆ ಕ್ವಶನ್ಸ್. ಸೊ ನೀವೇನು ರಿಮೆಂಬರ್ ಮಾಡ್ತೀರ ಅಂದರೆ Fe3CO12 ಆ್ಯಂಡ್ ರುಥೇನಿಯಂ 3CO12 ಸೇಮ್ ಫ್ಯಾಮ್ಲಿ. ಇದು ಐರನ್ ಫ್ಯಾಮ್ಲಿ ಒಳಗೆ ರುಥೇನಿಯಂ ಬರುತ್ತೆ. ಇವೆರಡು ಏನು, ಐಸೋಲೋಬಲ್ ಸ್ಟ್ರಕ್ಚರ್. ಐಸೋಲೋಬಲ್ ಯಾವಾಗ ಕರಿತೀವಿ ಅಂದರೆ ಸೇಮ್ ಸ್ಟ್ರಕ್ಚರ್ ಯಾವಾಗ ತೋರಿಸುತ್ತಲ್ಲ ಅವಾಗ ಐಸೋಲೋಬಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ನಿಮ್ಗೆ ಯಾವ ಥರ ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ಲ, ಅದೇ ಥರ ರುಥೇನಿಯಮು ಸೇಮೇ ತೋರಿಸುತ್ತೆ. ಬಟ್ ರುಥೇನಿಯಂ ಕೆಳಗೆ ಯಾವ್ದು ಬರೋದು? ಆಸ್ಮಿಯಂ. ಆಸ್ಮಿಯಂ 3CO12. ಇದ್ರದ್ದೇನು ವಿಶೇಷಪ್ಪ ಅಂತಂದರೆ ನೋ ಬ್ರಿಡ್ಜಿಂಗ್. ಇದು ಬ್ರಿಡ್ಜಿಂಗ್ ತೋರಿಸಲ್ಲ. ಐಸೋಲೋಬಲ್ ಎದಕ್ಕಂತ ಅಂದಿದ್ದೇನೆ ಅಂದರೆ ಇದು ಬ್ರಿಡ್ಜಿಂಗ್ ತೋರಿಸುತ್ತೆ, Fe ಥರ, ಐರನ್ ಥರ. ಬಟ್ ಆಸ್ಮಿಯಮ್ ಬ್ರಿಡ್ಜಿಂಗ್ ತೋರಿಸಲ್ಲ. ಸೊ 3 ಯಾಕೆ ಕಂಪ್ಯಾರಿಸನ್ ಮಾಡ್ತಿದ್ದೇನೆ ಅಂದರೆ ಸೇಮ್ ಫ್ಯಾಮಿಲಿ. ಐರನ್ ಕೆಳಗೆ ಯಾವ್ದು ಬರುತ್ತೆ? ರುಥೇನಿಯಂ ಬರುತ್ತೆ. ರುಥೇನಿಯಂ ಕೆಳಗೆ ಯಾವ್ದು ಬರುತ್ತೆ? ಆಸ್ಮಿಯಂ ಬರುತ್ತೆ. ಸೊ ಸೇಮ್ ಫ್ಯಾಮಿಲಿಯಿಂದ ಕಂಪ್ಯಾರಿಸನ್ ಮಾಡಿದ್ದೇನೆ. ಕ್ವಶನ್ ಕೇಳ್ಬೋದು ಇಲ್ಲಿಂದ, ನೆಟ್ ಲೆವೆಲ್ ಇದು, ಸ್ವಲ್ಪ ಡೀಪ್ ಹೋಗಿದ್ದೇನೆ ಅಷ್ಟೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ದಿಸ್ ಕ್ವಶನ್. ಸ್ಟಾರ್ಟ್ ಮಾಡಿ. ಅಗೇನ್ ಐ ವಿಲ್ ಗಿವ್ 2 minutes. ಆನ್ಸರ್ ನೀವೇ ಮಾಡಬೇಕು. ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು, ನನಗೆ ಡೈರೆಕ್ಟ್ ಆನ್ಸರ್ ಬರ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ವೇಸ್ಟ್ ದ ಟೈಮ್. ಪರ್ ಮೆಟಲ್ ಎಷ್ಟು ಬರುತ್ತೆ ಆ್ಯಂಡ್ ಮೆಟಲ್ ಎಷ್ಟು ಬರುತ್ತೆ ಹೇಳ್ರಿ. ಕ್ಯಾಲ್ಕುಲೇಷನ್ ಎಲ್ಲೂ ಮಿಸ್ ಮಾಡಿದ್ದಾರೆ ನೋಡಿ. ಟೋಟಲ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ 60 ಐ ಥಿಂಕ್. ಇಸ್ ಇಟ್ ಕರೆಕ್ಟ್? ಒಂದೊಂದು ಹೇಳ್ತಾ ಹೋಗಿ, ನಾನು ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದೆ. TVE 60 ಬಂದಿದೆ. ಮೆಟಲ್ ಎಷ್ಟು ಬರುತ್ತೆ ಬಾಂಡ್? ಇಟ್ ವಿಲ್ ಬಿ 6.
ಮೆಟಲ್ 6 ಬಂದಿದೆ. ಪರ್ ಮೆಟಲ್ ಎಷ್ಟು ಬಂದಿದೆ ನೋಡ್ರಿ. ಪರ್ ಮೆಟಲ್ ಬಾಂಡ್ ಎಷ್ಟು ಬಂದಿದೆ? 3 ಬರುತ್ತೆ. ಸೊ ಯಾರು ಮಿಸ್ಟೇಕ್ ಮಾಡಿದ್ರೆ ಅಂದರೆ ಯು ಹ್ಯಾವ್ ಟು ಚೇಂಜ್ ದ್ಯಾಟ್ ಆನ್ಸರ್. ಸೊ ಮೋರ್ ಇಂಪಾರ್ಟೆಂಟ್ ಏನಂದರೆ ಸ್ಟ್ರಕ್ಚರ್. ಸೊ ಅಗೇನ್ ಯು ವಿಲ್ ಬಿ ಹ್ಯಾವಿಂಗ್ 4 ನೌ. ಟೆಟ್ರಾಹೆಡ್ರಲ್ ಶೇಪ್ ಇರುತ್ತೆ ಈ ಥರ. ನಾವು ಲಾಜಿಕಲಿ ಇದು ಮಾಡ್ಬೋದು ನೀವು ಈಗ. ಸೊ 1 ಮೆಟಲ್ ಮೇಲೆ ಎಷ್ಟಿದೆ? 1 2 ಆ್ಯಂಡ್ 3 ಎಷ್ಟಿದ್ದಾವೆ? ಟೋಟಲ್ ಆಗಿ 3 ಇದಾವೆ. ಟೋಟಲ್ ಆಗಿ ಚೆಕ್ ಮಾಡಿ ಬೇಕಾದರೆ ಎಷ್ಟಿರುತ್ತೆ ಅಂತ. ದಟ್ ವಿಲ್ ಬಿ ಆಲ್ಸೋ ಸೇಮ್. ಸೊ ಇಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಏನು ಮಾಡ್ಬೇಕಂದ್ರೆ ನೀವು 3 ಬ್ರಿಡ್ಜಿಂಗ್ ಲಿಗ್ಯಾಂಡ್ನ ತೋರಿಸ್ತೀರಿ. ರಿಮೆಂಬರ್, ದಿಸ್ ಈಸ್ ಆಲ್ಸೋ ಬ್ರಿಡ್ಜಿಂಗ್ ಲಿಗ್ಯಾಂಡ್, this is also bridging ligand, and here also bridging ligand. Totally 4 bridging ligands ಇದಾವೆ. ಎಲ್ಲಾದ್ರ ನಡುವೆ ಬ್ರಿಡ್ಜಿಂಗ್ ಲಿಗ್ಯಾಂಡ್ ತೋರಿಸಿದ್ದೀನಿ ನಾನು ಆಬ್ವಿಯಸ್ಲಿ. ಸೊ ನೀವೇನು ಮಾಡ್ತೀರಾ? ರಿಮೈನಿಂಗ್ ಏನು ಮಾಡ್ತೀರಾ? ಕಾರ್ಬೋನಿಲ್ ಡೊನೇಟ್ ಮಾಡ್ತೀರಾ. ಓಕೆ ವೆಯ್ಟ್, ದಿಸ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇಲ್ಲ. ಸೊ ಟೋಟಲ್ ಆಗಿ ಎಷ್ಟಿದಾವೆ ನಮ್ಮ ಹತ್ರ? ಕಾರ್ಬೋನಿಲ್ಸ್ ಗ್ರೂಪು 12 ಇದ್ದಾವೆ. ಸೊ 4 ಏನು ಮಾಡ್ತೀನಿ? ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ರಿಮೈನಿಂಗ್ ಏನು ಮಾಡ್ತೀನಿ ಇಲ್ಲಿ? ಐ ಥಿಂಕ್ 2 ಬರುತ್ತೆ ಅಂತ ನೋಡ್ಕೊಂಡು CO. So total 6 and 4 is a 10. 10 plus 3. ಎಷ್ಟು ಕಾರ್ಬನ್ ಆದ್ವು ಇಲ್ಲಿ? Is it 12? ಒಂದು ನಿಮಿಷ ನೀವು ಏನು ಮಾಡಿ, ನೆಕ್ಸ್ಟ್ ಆಟಮ್ಗೆ ಹೋಗಿ. ಐ ವಿಲ್ ಚೆಕ್ ದಟ್ ಸ್ಟ್ರಕ್ಚರ್. Fe2CO9. ಕೌಂಟ್ ದಿ TBE. ಮೆಟಲ್ ಕೌಂಟ್ ಮಾಡಿ, ಪರ್ ಮೆಟಲ್ ಕೌಂಟ್ ಮಾಡಿ. ನಾನು ಸ್ಟ್ರಕ್ಚರ್ ಕನ್ಫರ್ಮೇಷನ್ ಮಾಡ್ತೀನಿ ಅಲ್ಲಿ. Okay, metal and per metal is 1. Exactly correct. Obviously 2 metals ಇದೆ ಅಂದರೆ ಇಟ್ ವಿಲ್ ಬಿ 1 ಓನ್ಲಿ. ಯಾವ ಥರ ಬರುತ್ತಿದ್ದು ಟೋಟಲ್ ವ್ಯಾಲೆನ್ಸ್ ಅಲ್ಲಿ TV ಎಷ್ಟು ಬರುತ್ತೆ? Is it 34? Metal bond 1 is per metal bond also 1. This is the correct answer. Structure again important. ಎಷ್ಟಿದಾವೆ? Fe ಇದಾವೆ, 2 Fe. And here you will be having 3 bridging ligand. ಏನು ಮಾಡ್ತೀರಾ? 3 bridging ligand ಇದಾವೆ. ಟರ್ಮಿನಲ್ ಒಳಗೆ ಎಷ್ಟಿದಾವೆ ಅಂದರೆ it will be 3. This is the answer. And again from here this structure you can count here 12 ಇದಾವೆ.
1 2 3 4 5 6 7 8 9 10 11 12. Now it's perfect. ಕ್ವಶನ್ ಏನು ಮಾಡ್ತಾರೆ ಇಲ್ಲಿಂದ ಬ್ರಿಡ್ಜಿಂಗ್ ಲಿಗೇನ್ ಹೆಚ್ಚಿತು ಅಂತ. There are totally 3 bridging ligands. 3 bridging ligands. ಅಗೇನ್ ಸ್ವಲ್ಪ ಡೀಪ್ ಹೋಗ್ತೀನಿ. ಕೋಬಾಲ್ಟ್ ಕೆಳಗೆ ಯಾವ್ದು ಬರುತ್ತೆ, ಇಟ್ ವಿಲ್ ಬಿ ಡಿಫ್ರೆಂಟ್, ರೈಟ್? ಯಾವುದು ರೋಡಿಯಂ ಬರುತ್ತೆ ಆ್ಯಂಡ್ ಇರಿಡಿಯಂ ಬರುತ್ತೆ. ಸೇಮ್ ಫ್ಯಾಮಿಲಿ, ಸೇಮ್ ಇದನ್ನ ಮಾಡಿ ಕಾಂಪ್ಲೆಕ್ಸು CO4 ಆ್ಯಂಡ್ CO12. ರೋಡಿಯಂ 4 CO12, ಇರಿಡಿಯಂ 4 CO12. ಸರ್ ರೋಡಿಯಮಲ್ಲೂ ಏನಾದರೂ ಬ್ರಿಡ್ಜಿಂಗ್ ಲಿಗೆಂಡ್ ಇದೆಯಾ ಅಂತ ಕ್ವಶನ್ ಕೇಳಿದ್ರೆ ದೇರ್ ವಿಲ್ ಬಿ ನೋ. These both are isostructural. ಲಾಸ್ಟ್ ಟೈಮ್ ಏನು ಮಾಡಿದ್ದೆ ನಾನು, ಯು ಕ್ಯಾನ್ ಚೆಕ್ ಹಿಯರ್. Fe ಮತ್ತು ಬೋತ್ ಆರ್ ಐಸೋಲೋಬಲ್ ಎದಕ್ಕೆ ಅಂದಿದ್ದೆ ಅಂದರೆ ಅವು ಬ್ರಿಡ್ಜಿಂಗ್ ತೋರಿಸ್ತಾ ಇದ್ವು. ಈಗ ಯಾಕೆ ಐಸೋಸ್ಟ್ರಕ್ಚರಲ್ ರೋಡಿಯಂ ಮತ್ತು ಇರಿಡಿಯಂ ಮಾಡಿದ್ದೇನೆ ಅಂದರೆ ದೇ ಡೋಂಟ್ ಶೋ ಬ್ರಿಡ್ಜಿಂಗ್ ತೋರಿಸಲ್ಲ. ಇಲ್ಲಿಯೂ ಬ್ರಿಡ್ಜಿಂಗ್ ಇಲ್ಲ, ಇಲ್ಲಿಯೂ ಬ್ರಿಡ್ಜಿಂಗ್ ಇಲ್ಲ. ಅದಕ್ಕೆ ಎರಡು ಸ್ಟ್ರಕ್ಚರ್ ಸೇಮ್ ಇದೆ. ಕೋಬಾಲ್ಟ್ ಅಷ್ಟೇ ಏನಿದೆ ಡಿಫ್ರೆಂಟ್ ಇದೆ, ಯಾಕಂದರೆ ಅಲ್ಲಿ 3 ಬ್ರಿಡ್ಜಿಂಗ್ ಇದೆ. ಸೊ ಯು ಶುಡ್ ರಿಮೆಂಬರ್. Again, this question is also very important. All questions are already asked in previous year CSR ಮತ್ತು GATE ಅಲ್ಲಿ. So here also bridging important. How many bridgings are there? 3. Remember this one. Bridging ligands are 3. So now we'll move to the another topic. Small topic ಇದೆ, ಇದನ್ನ again we have to finish this. 16 electron rule. 18 electron rule ಅಂತೂ ನಾವು ಕಲ್ತ್ವಿ ಆಲ್ರೆಡಿ. 16 electron rule. ಇಲ್ಲಿವರೆಗೆ 18 ಎಲೆಕ್ಟ್ರಾನ್ ಏನು ಮಾಡ್ತಿದ್ವಿ ನಾವು, ಸ್ಟೇಬಲ್ ಅಂತ ಹೇಳ್ತಾ ಇದ್ವಿ. ನಾವು ವಿ ವಿಲ್ ಟೆಲ್ ದಿ 16 ಎಲೆಕ್ಟ್ರಾನ್ ಈಸ್ ಸ್ಟೇಬಲ್. ಫಸ್ಟ್ ಕ್ಲಾಸೇ ಹೇಳಿದ್ದೀನಿ, 16 ಎಲೆಕ್ಟ್ರಾನಲ್ಲಿ ಇಟ್ ವಿಲ್ ಬಿ ಟೆಟ್ರಾಹೆಡ್ರಲ್ ಶೇಪ್ ಆರ್ ಎಲ್ಸ್ ಸ್ಕ್ವೇರ್ ಪ್ಲೇನರ್. ಆಪ್ಷನ್ ಏನಿದೆ ನಿಮ್ಮ ಹತ್ರ, ಓನ್ಲಿ 2. ಐ ಥಿಂಕ್ ಯು ಹ್ಯಾವ್ ರಿಮೆಂಬರ್ ದ್ಯಾಟ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಹೇಳುವಾಗ ಟೆಟ್ರಾಹೆಡ್ರಲ್ ಯಾವಾಗ ಬರುತ್ತೆ ಅಂತ ಹೇಳಿದ್ದೆ ನಾನು. D0 to D7 is a tetrahedral and D10 is also tetrahedral. ನಿಮಗೊಂದು ಶಾರ್ಟ್ ಡಿ ಸ್ಕೇಲ್ ಬರ್ಸಿದ್ದೆ, ಅದನ್ನು ಹೋಗಿ ರಿವಿಷನ್ ಮಾಡಿ. ಸ್ಕ್ವೇರ್ ಪ್ಲೇನರ್ ಯಾವಾಗ ಬರುತ್ತೆ ಅಂದರೆ D8 ಮತ್ತು D9. ಅಲ್ಲಿಯೂ ಏನಿರಬೇಕು, 3D ಐಟಮ್ ಇರಬೇಕು, 3D ಸೀರೀಸ್ದು. ಅಲ್ಲಿ ಏನು ಚೆಕ್ ಮಾಡ್ತೀರಾ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆರ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದರೆ ದ್ಯಾಟ್ ವಿಲ್ ಬಿ ಸ್ಕ್ವೇರ್ ಪ್ಲೇನರ್. ವೀಕ್ ಫೀಲ್ಡ್ ಇತ್ತಂದರೆ ದ್ಯಾಟ್ ವಿಲ್ ಬಿ ಟೆಟ್ರಾಹೆಡ್ರಲ್. ದಿಸ್ ಮಚ್ ಯು ಶುಡ್ ನೋ. Now we will directly one example ತಗೋತೀನಿ ಇದಕ್ಕೆ. I don't waste too much time here. ವಾಸ್ಕಾ ಕಾಂಪ್ಲೆಕ್ಸ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ವಾಸ್ಕಾ ಕಾಂಪ್ಲೆಕ್ಸ್. ಸ್ಟ್ರಕ್ಚರ್ನ ರಿಮೆಂಬರ್ ಮಾಡ್ಕೊಳ್ಳಿ. ಯಾವ ಥರ ಇರುತ್ತೆ ಅಂದರೆ ದಿಸ್ ಒನ್ ಈಸ್ ಇರಿಡಿಯಂ PPS3 ಟ್ವೈಸ್ CO and Cl. ಸ್ಟ್ರಕ್ಚರ್ನ ಮರಿಬೇಡಿ. ದಿಸ್ ಈಸ್ ದಿ ವಾಸ್ಕಾ ಕಾಂಪ್ಲೆಕ್ಸ್. Now question is it 16 electron or not? ಚೆಕ್ ಮಾಡಿ. ನಿಮ್ಗೆ ಹಿಂಟ್ ಏನು ಕೊಡ್ತೀನಿ ಅಂದರೆ ಇರಿಡಿಯಮ್ ಈಸ್ ಎಲ್ಲಿ ಬರುತ್ತಿದ್ದು, ಕೋಬಾಲ್ಟ್ ಕೆಳಗೆ ಬರುತ್ತೆ ಅಂದರೆ 9 electrons. 9 electron you have to count ಇರಿಡಿಯಮ್. ಉಳ್ಕಿದ್ದು ನೀವೇ ಮಾಡಬೇಕು. Is it 16 electron or not? This one is the first one. ಸೆಕೆಂಡ್ ಒನ್ನು ಚೆಕ್ ಮಾಡಿ 16 electron ಫಾಲೋ ಮಾಡ್ತಾ ಇದೆಯಾ ಇಲ್ಲ ಅಂತ.
Okay, both are following 16 electrons. We will check that. Iridium ಏನು ಮಾಡುತ್ತೆ 9 electron donate ಮಾಡುತ್ತೆ. PPS3 2 electron donate ಮಾಡುತ್ತೆ ಅಂದರೆ this one will be 4. CO ಏನು ಮಾಡುತ್ತೆ 2 electron. Again Cl ಏನು ಮಾಡುತ್ತೆ 1 electron donate ಮಾಡುತ್ತೆ. 9 plus 4 13, 13 plus 3 ಏನಾಗುತ್ತೆ 16 electrons. This is the stable one. ಏನಿದೆ 16 electron follow ಮಾಡ್ತಾ ಇದೆ. So again iridium 9, CO2 ಅಂದರೆ 4 ಬರುತ್ತೆ. I2 2 minus I2 ಏನಿದೆ 2 minus ಡೊನೇಟ್ ಮಾಡುತ್ತೆ ಅಂದರೆ ಇಟ್ ವಿಲ್ ಡೊನೇಟಿಂಗ್ 2 ಪ್ಲಸ್ ಏನು ಮಾಡಬೇಕು 1 ಮಾಡಬೇಕು. ಸೊ ಅಗೇನ್ 9 plus 4 is a 13, 13 plus 2 15 and 2. Both are following 16 electrons rule. So this is all about the 16 electron rule. ಇಲ್ಲಿಂದ ಏನು ನೆನ್ಪಿಟ್ಕೋಬೇಕಂದ್ರೆ ವಾಸ್ಕಾ ಕಾಂಪ್ಲೆಕ್ಸ್ದು ಸ್ಟ್ರಕ್ಚರ್ ನೆನ್ಪಿಟ್ಕೊ. ಫಾರ್ಮುಲಾ ಇರಿಡಿಯಂ ಬರುತ್ತೆ, PPS3 ಟ್ವೈಸ್ ಇರುತ್ತೆ, ಒಂದು ಕಾರ್ಬನ್ CO ಇರುತ್ತೆ, ಒಂದು Cl ಇರುತ್ತೆ. Remember this Vaska complex. This is not Vaska, this is example I have given. So next one, another very puzzle type ಇರುವಂಥ questions ಬರ್ತವೆ, very important. Almost every exam ಒಳಗೆ ಇರುತ್ತೆ ಅದು, ಕ್ಲಸ್ಟರ್ಸ್ ಅಂತ. ಬರೀ ಕೌಂಟಿಂಗೇ ಮಾಡೋದಿದೆ ಇಲ್ಲಿಂದ. ಕ್ಲಸ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದರೊಳಗೂ ನಾವು ಏನು ಮಾಡ್ತೀವಿ, ಯಾವ ಸ್ಟಡಿ ಮಾಡ್ತೀವಿ ಅಂದರೆ ಫಸ್ಟ್ ಬೋರೆನ್ ಸ್ಟಡಿ ಮಾಡ್ತೀವಿ. ಸೊ ಬೋರೆನ್ ನೋಡೋಕೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಇಟ್ ವಿಲ್ ಬಿ BX Y and Z minus. ನಿಮಗೆ ಬೋರಾನ್ ಇರುತ್ತೆ, ಅದ್ರ ಜೊತೆ ಹೈಡ್ರೋಜನ್ ಇರುತ್ತೆ, ಅದ್ರ ಮೇಲೆ ಚಾರ್ಜ್ ಇರುತ್ತೆ. ಯು ಶುಡ್ ರಿಮೆಂಬರ್. ಫಸ್ಟ್ ಏನು ಮಾಡ್ತೀನಿ, 15 minutes ನಾನು ನಿಮಗೆ ಯಾವ ಥರ ಬಂತಂತ ಹೇಳ್ಕೊಡ್ತೀನಿ, ಆಮೇಲೆ ವಿ ವಿಲ್ ಗೋ ಫಾರ್ ಟ್ರಿಕ್. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ನಂಬರ್ ಆಫ್ ವರ್ಟೆಕ್ಸ್ನ ಕಂಡುಹಿಡಿಬೇಕಾಗುತ್ತೆ. ಸೊ ನಂಬರ್ ಆಫ್ ವರ್ಟೆಕ್ಸ್ ಕಂಡುಹಿಡಿಯೋ ಫಾರ್ಮುಲಾ ಯಾವುದಂದ್ರೆ ದಿಸ್ ಒನ್ ಇಸ್ ದಿ ಫಾರ್ಮ್ x plus y plus z divided by 2 minus 1. This is the formula for the number of vertex. Number of vertex na ಕಂಡುಹಿಡಿತೀರಿ. Number of vertex na ಕಂಡುಹಿಡಿದ ಮೇಲೆ you will go to the chart. ಚಾರ್ಟ್ ಒಳಗೆ ಬರೀತೀನಿ ನೋಡಿ, ಇಲ್ಲಿ ನಂಬರ್ ಆಫ್ ವರ್ಟೆಕ್ಸ್ and number of borons. ಅದರ ಸ್ಟ್ರಕ್ಚರ್ ಯಾವುದಂತ ಬರೀತೀನಿ. ಆಲ್ರೆಡಿ ಈ ಕ್ವಶನ್ನ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಲಿ. ಸಪೋಸ್ V ಈಕ್ವಲ್ ಟು X ಬಂತಂದರೆ, ಇಲ್ಲಿ X ಅಂದರೆ ಏನು, ನಂಬರ್ ಆಫ್ ಬೋರೆನ್ಸ್ ಅಂದರೆ ಬೋರಾನ್ ಎಷ್ಟಿದಾವಂತ, ನಂಬರ್ ಆಫ್ ಬೋರಾನ್ಸ್ X ಅಂದರೆ. V ಈಕ್ವಲ್ ಟು X, ದಟ್ ಈಸ್ ನಥಿಂಗ್ ಬಟ್ V ಮೈನಸ್ X ಈಕ್ವಲ್ಸ್ ಟು 0. ವರ್ಟೆಕ್ಸ್ ಒಳಗೆ ನಂಬರ್ ಆಫ್ ಬೋರಾನ್ ಏನಾದರೂ ನೀವು ಮೈನಸ್ ಮಾಡಿದರೆ 0 ಬಂತಂದರೆ ವಿ ವಿಲ್ ಕಾಲ್ ಇಟ್ ಆಸ್ ಕ್ಲೋಸೋ ಅಂತ ಕರಿತೀವಿ ಸ್ಟ್ರಕ್ಚರ್. V ಮೈನಸ್ X ಈಕ್ವಲ್ಸ್ ಟು 1 ಅಂತ ಏನಾದರೂ ಬಂದರೆ that will be structure of nido. V minus X equal to 2 ಬಂತಂದರೆ ಅದಕ್ಕೇನಂತ ಕರಿತೀವಿ, ಅರ್ಯಾಕ್ನೋ ಅಂತ ಕರಿತೀವಿ. ಅದೇ ಥರ V minus X equal to 3 ಬಂದರೆ that one will be hypo. ನೆಕ್ಸ್ಟ್ V minus X is equal to 4 ಬಂತಂದರೆ ಇದಕ್ಕೇನಂತ ಕರಿತೀವಿ, ಕ್ಲಾಡೋ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಟೇಬಲ್. We will see the one by one questions. ನಾವೇನು ಮಾಡೋಣ, ಕ್ವಶನ್ಸ್ ನೋಡೋಣ. ಬಟ್ ಬಿಫೋರ್ ದ್ಯಾಟ್ ಯು ಶುಡ್ ರಿಮೆಂಬರ್ ದಿಸ್ ಚಾರ್ಟ್. ಈ ಚಾರ್ಟ್ ನಿಮಗೆ ಗೊತ್ತಿರಬೇಕು. V minus X equal to 0 ಬಂತಂದರೆ ದಟ್ ವಿಲ್ ಬಿ ಕ್ಲೋಸ್. 1 ಬಂತಂದರೆ ನೀಡೋ, 2 ಬಂತಂದರೆ ಅರೆಕ್ನೋ, 3 ಬಂದರೆ ಹೈಪೋ ಆ್ಯಂಡ್ ಕ್ಲಾಡೋ ಅಂತ. ಸೊ ನಾವು ವಿ ವಿಲ್ ಫಸ್ಟ್ ಎಕ್ಸಾಂಪಲ್ ತಗೋತೀನಿ. ನನ್ನ ಹತ್ರ ಈ ಸ್ಟ್ರಕ್ಚರ್ ಇದೆ ಅಂತ ತಿಳ್ಕೊ, ಬೋರಾನ್ ಸ್ಟ್ರಕ್ಚರ್. ಸೊ ಬಿಫೋರ್ ದ್ಯಾಟ್ ವಿ ಶುಡ್ ನೋ ಅಬೌಟ್ ಕ್ಲೋಸೋ ಅಂತಂದರೆ ಏನು ಅಂತ ನೋಡ್ಬೇಕಲ್ಲ. ಫಸ್ಟ್ ಸ್ಟ್ರಕ್ಚರ್ ಏನು ಮಾಡ್ತೀನಿ, B6H6 2 minus ತೊಗೊಂಡಿದ್ದೀನಿ. ಯು ಕ್ಯಾನ್ ಚೆಕ್, ನೀವು ಚೆಕ್ ಮಾಡ್ಬೋದು, ಚೆಕ್ ಮಾಡಿರಿ, ಫಾರ್ಮುಲಾ ಹಾಕ್ರಿ, ಆನ್ಸರ್ ಮಾಡಿ.
Is it closo or nido or arachno or hypho or clado? ಇಲ್ಲೇ ಕ್ವಶನ್ ಕೊಡ್ತೀನಿ. B6H6 2 minus. ಕ್ಲೋಸೋ ಅಂತ ಹೇಳಿದ್ದಾರೆ. ಓಕೆ, ಇಫ್ ಇಟ್ಸ್ ಕ್ಲೋಸು ದೆನ್ ಇಟ್ಸ್ ಕರೆಕ್ಟ್ ಆನ್ಸರ್. ಕ್ಲಾಡೋ ಬಂತ? ನೋ, ಇಟ್ಸ್ ನಾಟ್ ಕ್ಲಾಡೋ. ಎಕ್ಸ್ ಎಷ್ಟಿದೆ ಇಲ್ಲಿ? 6 ಇದೆ. 6 + 6. ವೈ ಅಂದರೆ ಏನು? ಇಲ್ಲಿ ಆಲ್ರೆಡಿ ನಾನು ಸ್ಟ್ರಕ್ಚರ್ ಬರ್ಸಿದ್ದೀನಿ. ದಿಸ್ ಒನ್ ಇಸ್ ಅ ಎಕ್ಸ್, ದಿಸ್ ಒನ್ ಇಸ್ ಅ ವೈ. ಮೇಲೆ ಏನು ಚಾರ್ಜ್ ಇರುತ್ತೆ ದಟ್ ಇಸ್ ಅ ಝೆಡ್. 6 + 6 ಏನಾಗುತ್ತೆ? ಮತ್ತೆ +2 ಮಾಡ್ತೀರಾ, -1. ದಿಸ್ ಡಿವೈಡೆಡ್ ಬೈ 2. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ 14, ರೈಟ್? 14 ಡಿವೈಡೆಡ್ ಬೈ 2 -1. 7 ಮತ್ತು ಏನಾಗುತ್ತೆ? 6 ಅಂತ ಆನ್ಸರ್ ಬರುತ್ತೆ. ಸೊ ಯು ಕ್ಯಾನ್ ಚೆಕ್ ಹಿಯರ್. ಇದು 6 ಬಂದಿದೆ ಆ್ಯಂಡ್ ಏನಿದೆ ಇಲ್ಲಿ? ಎಕ್ಸ್. ವಿ ಮೈನಸ್ ಎಕ್ಸ್ ಅಂತ. ಸೊ ವಿ ಎಷ್ಟು ಬಂದಿದೆ? 6 ಬಂದಿದೆ. ವಿ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ವಾಟ್? 6 minus 6. X also 6. ಎಷ್ಟಿದಾವೆ ಇಲ್ಲಿ ಬೋರೆನ್ಸ್? 6 ಬೋರೆನ್ಸ್ ಆದೆ. ಈಕ್ವಲ್ಸ್ ಟು 0. ಆನ್ಸರ್ ಇಸ್ ಕ್ಲೋಸೋ. ಐ ಡೋಂಟ್ ನೋ ವೇರ್ ಯು ಹ್ಯಾವ್ ಡನ್ ಮಿಸ್ಟೇಕ್. ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಗೊತ್ತಿಲ್ಲ. ಅನದರ್ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐ ವಿಲ್ ಗಿವ್ ಅನದರ್ ಕ್ವಶನ್. B5H5 4 minus. ಸ್ಟಾರ್ಟ್ ಮಾಡಿ. ಸೇಮ್ ಫಾರ್ಮುಲಾ, ಇದೇ ಥರ ಫಾರ್ಮುಲಾ ಹಾಕಿ ಆನ್ಸರ್ ಮಾಡಿ. ಇಸ್ ಇಟ್ ನೀಡೋ? ಎಲ್ಲರೂ ಬಂತ ನೀಡೋ ಅಂತ ಆನ್ಸರ್. ನೆಕ್ಸ್ಟ್ ಒನ್ B4H4 6 minus. ಇದನ್ನು ಕೌಂಟ್ ಮಾಡಿ. ನೀಡೋ is correct. This one is a close. Exactly, correct. This one is the arachno. ಸೊ ಏನು ಮಾಡೋಣ, 3 ನೀವು ಕಂಡುಹಿಡ್ತೀರಿ, ಕರೆಕ್ಟ್ ಆಗಿದೆ. ಸೊ ಕ್ಲೋಸು ಅಂತಂದರೆ ಪರ್ಫೆಕ್ಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಇನ್ಮೇಲಿಂದ. ಪರ್ಫೆಕ್ಟ್ ಸ್ಟ್ರಕ್ಚರ್ ಇರುತ್ತೆ ಅದು. ಅಂದರೆ ಎಲ್ಲ ಏನಾಗಿರುತ್ತೆ ಅಂದರೆ ಕ್ಲೋಸ್ ಇರುತ್ತೆ. ಸೊ ಎಷ್ಟಿದೆ ನಮ್ಮ ಹತ್ರ? ಬೋರಾನ್ 6 ಇದೆ. ಸೊ ಬೋರಾನ್ 6 ಏನು ಮಾಡ್ತೀನಿ ನಾನು? ಕನೆಕ್ಟ್ ಮಾಡ್ತೀನಿ ಈ ಥರ. ಆಕ್ಟಾಹೆಡ್ರಲ್ ಶೇಪೇ ಬರುತ್ತೆ ಆ್ಯಸ್ ಇಟ್ ಈಸ್. So this is the structure of
ಕ್ಲೋಸು. ಏನು ಮಾಡ್ಬೇಕು ನೀವು ಎಲ್ಲ ಕಡೆ ಏನು ಮಾಡ್ತೀರಾ, ಹೈಡ್ರೋಜನ್ ಅಟ್ಯಾಚ್ ಮಾಡ್ತೀರಾ ಅಷ್ಟೇ. You can see that this one is a plane. ಏನಿದು ನಿಮ್ಮ ಪೇಪರ್ ಹತ್ರ. ಪೇಪರ್ ಮೇಲೆ ಏನಿದೆ, ಒಂದು ಬೋರಾನ್ ಇದೆ. ಪೇಪರ್ ಕೆಳಗೇನಿದೆ, ಅನದರ್ ಬೋರಾನ್ ಇದೆ. ಆದರೆ ಏನು ಮಾಡಿದ್ದೀನಿ, ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀನಿ ಕೆಳಗಿಂದಾನು ಆ್ಯಸ್ ವೆಲ್ ಆಸ್ ಅಬೌವ್ ಆಲ್ಸೋ. ಸೊ ಇದೇನಾಗಿದೆ, ಕಂಪ್ಲೀಟ್ ಕ್ಲೋಸು ಇದೆ. ಕ್ಲೋಸು ಯಾವತ್ತೂ ಏನಿರುತ್ತೆ, ಕಂಪ್ಲೀಟಾಗಿ ಕ್ಲೋಸ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಯಾವುದಂದರೆ ನೀಡು. ನೀಡೋದಲ್ಲಿ ಏನು ಮಾಡ್ತೀನಿ ಅಂದರೆ 1 BH ಯೂನಿಟ್ನ ರಿಮೂವ್ ಮಾಡ್ತೀನಿ ನೀಡೋದಲ್ಲಿ. ಸೊ ದಟ್ ವಿಲ್ ಬಿ B5H5 4-. ಯು ಕ್ಯಾನ್ ಸಿ ನೌ ಸ್ಟ್ರಕ್ಚರ್ ಬೋರಾನ್. ಹಾಗೆ ಪ್ಲೇನಾರಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ. ನಾವೇನು ಮಾಡಿದ್ದೀವಿ, 1 ಬೋರಾನ್ನ ರಿಮೂವ್ ಮಾಡಿದ್ದೀವಿ. ಮೇಲೆ ಯಾವ ಥರ ಇತ್ತು ಅದೇ ಥರ ಇರುತ್ತೆ. ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ನೀಡೋ. ನೀಡೋದಲ್ಲಿ ನೀವೇನು ಗಮನಿಸ್ತೀರಾ ಅಂದರೆ ಬಾಟಮಲ್ಲಿ ಏನೂ ಇಲ್ಲ. ದಿಸ್ ಒನ್ ಈಸ್ ಖಾಲಿ ಜಾಗ, ಎಂಟಿ ಸ್ಪೇಸ್ ಇದೆ, ಕ್ಲೋಸ್ ಇಲ್ಲ. ಇದು ಕೆಳಗಿಂದ ಕ್ಲೋಸ್ ಇಲ್ಲ, ಮೇಲಿಂದ ಕ್ಲೋಸ್ ಇದೆ, ಬಟ್ ಕೆಳಗಿಂದ ಕ್ಲೋಸ್ ಇಲ್ಲ. ಯಾವ ಥರ ಕ್ಲೋಸ್ ಯು ಕ್ಯಾನ್ ಚೆಕ್ ಫ್ರಮ್ ಬೋತ್ ಸೈಡ್. ಯು ಹ್ಯಾವ್ ಎಲ್ಲ ಏನು ಮಾಡಿದ್ವಿ, ಆಟಮ್ನ ಕ್ಲೋಸ್ ಮಾಡಿದ್ವಿ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ನೀಡೋ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಯಾವುದು ಅಂದರೆ ನಾನು ಏನು ಮಾಡ್ತೀನಿ, ಮೇಲಿಂದು ಬೋರನ್ನ ಏನು ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಆ ಸ್ಟ್ರಕ್ಚರ್ಗೆ ಏನಂತ ಕರಿತೀವಿ ಅಂದರೆ ನಾವು ಅರಾಕ್ನೋ ಅಂತ ಕರಿತೀವಿ. ದ್ಯಾಟ್ ವಿಲ್ ಬಿ ಬಟರ್ಫ್ಲೈ ಥರ ಇರುತ್ತೆ. ಸೊ ಈ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ಬಟರ್ಫ್ಲೈ ಥರ ಇರುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಟೈಮಿಂದ ಅರಾಕ್ನೋ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತ ಕೇಳಿದ್ರೆ ಇಟ್ ವಿಲ್ ಬಿ ಬಟರ್ಫ್ಲೈ. B4H4 6-. 4 ಯೂನಿಟ್ ನಾನು ಏನು ಮಾಡಿದ್ದೀನಿ, ಮೇಲಿಂದನೂ ಕೆಳಗಿಂದನೂ ಇದನ್ನು ಮಾಡಿದ್ದೀನಿ. ಏನು ಮಾಡಿದ್ದೀನಿ, ಜಸ್ಟ್ ಏನು ಮಾಡಿದ್ದೀನಿ, ಇಲ್ಲಿ ಬಾಂಡ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ದಿಸ್ ಈಸ್ ದ ಬಟರ್ಫ್ಲೈ ಸ್ಟ್ರಕ್ಚರ್. ಸೊ ದೀಸ್ ಆರ್ ದಿ ಸ್ಟ್ರಕ್ಚರ್ಸ್ ಆಫ್ ಕ್ಲೋಸು, ನೀಡು, ಅರಾಕ್ನೋ. ಸೊ ಇಲ್ಲಿಂದ ಏನು ಇಂಪಾರ್ಟೆಂಟ್ ಅಂದರೆ ಜಸ್ಟ್ ಐಡಿಯಾ ಇಟ್ಕೊಳ್ಳಿ. ಕ್ಲೋಸು ಅಂದರೆ ಕ್ಲೋಸ್ ಆಗಿರುತ್ತೆ. ನೀಡು ಅಂದರೆ ಏನಿರುತ್ತೆ, ಓನ್ಲಿ ಒನ್ ಅಪ್ಪರ್ ಪಾರ್ಟ್ ಈಸ್ ಕ್ಲೋಸ್ಡ್ ಆರ್ ಬಿಲೋ ಪಾರ್ಟ್ ಈಸ್ ಕ್ಲೋಸ್ಡ್. ಅರಾಕ್ನೋ ಅಲ್ಲಿ ಏನು ಮಾಡ್ತೀರಾ ನೀವು, ಕಂಪ್ಲೀಟಾಗಿ ಓಪನ್ ಇರುತ್ತೆ. ದಿಸ್ ಈಸ್ ಅ ಬೇಸಿಕ್ ಐಡಿಯಾ. ಇಲ್ಲಿಂದ ಕ್ವಶನ್ ಏನು ಕೇಳಲ್ಲ, ಬಟ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ಹಿಯರ್. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದಿ ಟ್ರಿಕ್. ನಾವು ಏನು ಮಾಡ್ತೀವಲ್ಲ, ಟ್ರಿಕ್ ಬೇಕಲ್ವಾ ಈಗ. ಸೊ ಟ್ರಿಕ್ ಮಾಡಬೇಕಂದ್ರೆ ಏನು ಮಾಡ್ತೀನಿ, ಇಲ್ಲಿ ನನ್ನ ಹತ್ರ BnHn 2+ ಇದೆ. ಏನು ಮಾಡ್ತೀನಿ ನಾನು, ಸಿಂಪ್ಲೆಸ್ಟ್ ಸ್ಟ್ರಕ್ಚರ್ ಹೇಳ್ತೀನಿ. ನನ್ನ ಹತ್ರ BnHn Z- ತಗೋತೀನಿ. ಸಪೋಸ್ ನಾ B6H10 ಇತ್ತಂತ ತಿಳ್ಕೊಳ್ಳಿ. ಏನಿದು, B6H10 ಇದೆ. ನೀವೇನು ಮಾಡ್ತೀರಿ, ಬೋರಾನ್ ಎಷ್ಟಿದೆ ಅಲ್ಲ ಅಷ್ಟೇ ಹೈಡ್ರೋಜನ್ ಇಡಕ್ಕೆ ಟ್ರೈ ಮಾಡಿ. B6H6 ಮಾಡಿ. ಎಷ್ಟು ಹೈಡ್ರೋಜನ್ ಉಳಿದ್ವಿ ಈಗ, 4 ಹೈಡ್ರೋಜನ್ ಉಳಿದು. 4 ಹೈಡ್ರೋಜನ್ ಏನು ಮಾಡ್ತೀರಾ, ಚಾರ್ಜ್ ಕೊಡ್ತೀರ. ದಿಸ್ ಈಸ್ ಅ ಟ್ರಿಕ್. ಅನದರ್ ಎಕ್ಸಾಂಪಲ್, ನನ್ನ ಹತ್ರ B5H10 ಇದೆ, H11 ಇದೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಜಾಬ್ ಏನು, ಬೋರಾನ್ ಎಷ್ಟಿದೆ ಅಷ್ಟೇ ನೀವೇನು ಮಾಡ್ತೀರಾ, ಹೈಡ್ರೋಜನ್ನ ರಿಪ್ಲೇಸ್ ಮಾಡಿ. B5H5. ಉಳಿದಿದ್ದು ಎಷ್ಟು ಹೈಡ್ರೋಜನ್ಸ್, 6 ಹೈಡ್ರೋಜನ್ಸ್ ಆರ್ ರಿಮೈನಿಂಗ್. ಅದೇನೇನು ಮಾಡ್ತೀರಾ, 6- ಅಂತ ಕೊಡ್ತೀರಾ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ. ಓಕೆ, ಸಪೋಸ್ ಇಫ್ ಐ ಹ್ಯಾವ್ B4, ಏನು ಮಾಡ್ತೀನಿ ನಾನು, ಇಲ್ಲಿ H12 ತಗೋತೀನಿ. ವಾಟ್ ಇಸ್ ದ ಚಾರ್ಜ್ ಹೇಳಿ, ಎಷ್ಟು ಚಾರ್ಜ್ ಬರುತ್ತೆ ಹೇಳ್ರಿ ಮೇಲೆ. ವಾಟ್ ಇಸ್ ದ ಚಾರ್ಜ್ ಆನ್ ಕಾಂಪ್ಲೆಕ್ಸ್? ಆಬ್ವಿಯಸ್ಲಿ 8. B4H4 ಉಳಿತು ಎಷ್ಟು, 8-. ಎಷ್ಟು ಹೈಡ್ರೋಜನ್ ಉಳಿದಿರುತ್ತೆ ಅದನ್ನ ಏನು ಮಾಡ್ತೀರಾ, ಮೈನಸ್ ಅಂತ ಕೊಡ್ತೀರಾ. ಸೊ ದಿಸ್ ಈಸ್ ಅ ಬೇಸಿಕ್ ಐಡಿಯಾ ಆಫ್ ದ್ಯಾಟ್. ಇದನ್ನು ನೋಡ್ಕೊಳ್ಳಿ. ಈಗೇನು ಮಾಡ್ತೀನಿ ನಾನು, ಟ್ರಿಕ್ಕಿಗೆ ಬರ್ತೀನಿ. ನನ್ನ ಹತ್ರ ಏನಾದರೂ BnHn 2+ ಇತ್ತಂದರೆ ದಟ್ ಈಸ್ ನೋನ್ ಆ್ಯಸ್ ಸೂಪರ್ ಕ್ಲೋಸು. ಇದಕ್ಕೇನಂತ ಕರಿತೀವಿ, ನಾವೇನು ಸೂಪರ್ ಕ್ಲೋಸು ಅಂತ ಕರಿತೀವಿ.
ವಿ ಮೈನಸ್ ಎಕ್ಸ್ ಈಕ್ವಲ್ಸ್ ಟು -2 ಬರುತ್ತೆ ಆನ್ಸರ್. ಸಪೋಸ್ ನನ್ನ ಹತ್ರ ಯಾವುದು ಚಾರ್ಜ್ ಇಲ್ಲ, ನ್ಯೂಟ್ರಲ್ ಇದೆ, ಏನು ಮಾಡ್ತೀನಿ 2 ಮೈನಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಈಗ ಇಲ್ಲೇನು ಮಾಡಿದೆ ನಾನು 2 ಮೈನಸ್ ಆ್ಯಡ್ ಮಾಡಿದೆ. ಸೊ ಅದಕ್ಕೇನಾಗಿದೆ 2 ಮೈನಸ್ 2 ಪ್ಲಸ್ ಏನಿದೆ ಕ್ಯಾನ್ಸಲ್ ಆಗಿದೆ. ಇದಕ್ಕೇನಂತ ಕರಿತೀವಿ ಅಂದರೆ ಹೈಪೋರ್ ಅಂತ ಕರಿತೀವಿ. ಸೊ ವಿ ಮೈನಸ್ ಎಕ್ಸ್ ಎಷ್ಟಿರುತ್ತೆ, ಇದು -1 ಇರುತ್ತೆ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಯಾವುದಂದ್ರೆ BnHn 2 ಮೈನಸ್. ಇದ್ಯಾವ ಸ್ಟ್ರಕ್ಚರ್ ಅಂದರೆ ಕ್ಲೋಸು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 0 ಬರುತ್ತೆ. ನನ್ನ ಹತ್ರ BnHn 4 ಮೈನಸ್ ಇತ್ತಂದರೆ ದ್ಯಾಟ್ ಒನ್ ಈಸ್ ಅ ನೀಡು. ಸೊ ವಿ ಮೈನಸ್ ಎಕ್ಸ್ ಈಕ್ವಲ್ ಟು ಇಟ್ ವಿಲ್ ಬಿ 1. ನಾನು ಏನು ಮಾಡ್ತಾ ಇಲ್ಲ, 2 ಮೈನಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ವಿ. ಚೆಕ್ ಮಾಡಿ, BnHn 6 ಮೈನಸ್ ಅಂತ. ದಿಸ್ ಒನ್ ವಿಲ್ ಬಿ ಅರಾಕ್ನೋ. ಏನಂತ ಕರಿತೀವಿ ಇದಕ್ಕೆ, ಅರಾಕ್ನೋ ಕರಿತೀವಿ. ವಿ ಮೈನಸ್ ಎಕ್ಸ್ ಈಕ್ವಲ್ಸ್ ಟು 2. ಸೊ ನೆಕ್ಸ್ಟ್ ಯಾವುದಂದ್ರೆ BnHn 8 ಮೈನಸ್. ದಿಸ್ ಒನ್ ಈಸ್ ಹೈಪೋ. ವಿ ಮೈನಸ್ ಎಕ್ಸ್ ಈಕ್ವಲ್ಸ್ ಟು 3. ಸೊ BnHn 10 minus, that one is known as clado. V minus x minus 4. ರೈಟ್ ಸೈಡ್ ಏನಿದೆ ಅಲ್ಲ, ದಿಸ್ ಈಸ್ ಆಲ್ರೆಡಿ ಯು ನ್ಯೂ. ಫಾರ್ಮುಲಾ ಹಾಕಿ ಕ್ವಶನ್ನ ಆನ್ಸರ್ನ ಬಿಡಿಸೋದು. ಇದನ್ನು ನೀವು ಮರ್ತುಬಿಡಿ. ಲಾಜಿಕಲಿ ಆನ್ಸರ್ ಮಾಡೋದಿತ್ತಂದರೆ ಈ ಥರ ಮಾಡಿರಿ, ನಿಮ್ಗೆ ಟೈಮ್ ಇತ್ತಂದರೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಮ ತಲೆ ಮೇಲೆ 2 ಮೈನಸ್ ಇತ್ತಂದರೆ ಒಂದೇನು ನೆನ್ಪಿಡ್ಬೇಕು ನೀವು, BnHn ರೆಫರೆನ್ಸ್ ನೆನ್ಪಿಡಿ. ಇಲ್ಲಿ ಯಾವುದೇ ಚಾರ್ಜ್ ಇಲ್ಲ. ಸೊ ದಿಸ್ ವಿಲ್ ಬಿ ಹೈಪರ್ ಕ್ಲೋಸೋ ಅಂತ ಕರಿತೀವಿ. ಇದನ್ನೊಂದು ನೆನ್ಪಿಡಿ. ಏನು ಮಾಡಿ ನೆಕ್ಸ್ಟ್ ಟೈಮ್ 2 ಮೈನಸ್ 4 ಮೈನಸ್ 6 ಮೈನಸ್ 8 ಮೈನಸ್ 10 ಮೈನಸ್ 2 ಮೈನಸ್ ಏನು ಮಾಡಿರಿ, ಇನ್ಕ್ರೀಸ್ ಮಾಡ್ತಾ ಹೋಗಿ. ಇದನ್ನು ನೀವು ನೆನ್ಪಿಡ್ಬೇಕು. ಕ್ಲೋಸೋ ಆದಮೇಲೆ ಯಾವ್ದು ಬರುತ್ತೆ, ನೀಡೋ ಬರುತ್ತೆ. ಅದಾದಮೇಲೆ ಅರಾಕ್ನೋ ಬರುತ್ತೆ. ಅದಾದಮೇಲೆ ಹೈಪೋ ಬರುತ್ತೆ. ಇದಾದ್ಮೇಲೆ ಕ್ಲಾಡೋ ಬರುತ್ತೆ. ಇಷ್ಟು ನೆನಪಿಟ್ರೆ ಈಸಿ, 10 ಸೆಕೆಂಡಾಗೆ ಕ್ವಶನ್ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ವಶನ್ ಈಸ್, ಈಗ ಚೆಕ್ ಮಾಡಿ, ಅದನ್ನೇ ತೊಗೋತೀನಿ. B6H6 2 ಮೈನಸ್ 2 ಮೈನಸ್ ಇದೆ. ಹಿಯರ್ ಆಲ್ಸೋ 2 ಮೈನಸ್. ವಿಚ್ ಒನ್ ಇಸ್ ಆನ್ಸರ್, ಕ್ಲೋಸೋ. ನೋ ನೀಡ್ ಟು ಕ್ಯಾಲ್ಕುಲೇಟ್ ಆಲ್ ದೀಸ್ ಥಿಂಗ್. ಯಾವ್ದು ಬಂತಿದ್ದು, ಕ್ಲೋಸೋ ಬಂತು. ತಗೊಳ್ಳಿ B5H11 ಏನು ಬರುತ್ತೆ ಹೇಳ್ರಿ ಇದು. ವಾಟ್ ಇಸ್ ದ ಆನ್ಸರ್? ವಿ ಮೈನಸ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಆನ್ಸರ್ ಬೇಕು ನನಗೆ. ಫಸ್ಟ್ನ Hನ ಸಪ್ರೇಟ್ ಮಾಡಿ, ಆಮೇಲೆ ಟೇಬಲ್ ನೋಡ್ರಿ, ಆನ್ಸರ್ ಮಾಡಿ, ಮುಗೀತು. ಇಸ್ ಇಟ್ ಡೈರೆಕ್ಟ್ ನಾವು? ಎಕ್ಸಾಕ್ಟ್ಲಿ. ಏನು ಮಾಡ್ತೀರಿ, B5H5 6 ಮೈನಸ್ 6 ಮೈನಸ್ ಆಗುತ್ತೆ. 6 ಮೈನಸ್ ಅಂದರೆ ಏನಿಲ್ಲಿ, ಯು ಕ್ಯಾನ್ ಚೆಕ್. 6 ಮೈನಸ್ ಇಸ್ ಅರಾಕ್ನೋ. ಏನು ಬಂತಿದ್ದು, ಅರಾಕ್ನೋ. ಕ್ವಶನ್ ಡೈರೆಕ್ಟ್ ಈ ಥರನೇ ಕೇಳ್ತಾರೆ. ಅನದರ್ ಕ್ವಶನ್, B4H10 ಹೇಳಿ. ಫಾಸ್ಟ್ ಆಗ್ಬೇಕು ನೀವೀಗ. ಅಲ್ಲಿಂದಲೇ ಮೈನಸ್ ಮಾಡಿ. 4 ಮೈನಸ್ 10 ಎಷ್ಟಾಗುತ್ತೆ, 6 ಆಗುತ್ತೆ. 6 ಅಂದರೆ ಅರಾಕ್ನೋ. ದಿಸ್ ಇಸ್ ಅರಾಕ್ನೋ. B6H8 ಡಿಫ್ರೆನ್ಸ್ ಚೆಕ್ ಮಾಡಿ. 6 ಮೈನಸ್ 8 ಎಷ್ಟಾಗುತ್ತೆ, -2. -2 ಅಂದರೆ ಕ್ಲೋಸು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎವ್ರಿಥಿಂಗ್ ಕ್ಲಿಯರ್. ಕ್ಲಸ್ಟರ್ ಈಗ ಯಾವ ಥರ ಮಾಡೋದು ಗೊತ್ತಾ?